ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಎಲ್ಲರೂ? ನಾನು ನಿಮ್ಮ ಭಾಗ್ಯ ವಸಂತ್ ಮಾತಾಡ್ತಾ ಇದ್ದೀನಿ. ಇವತ್ತಿನ ಟಾಪಿಕ್ ಈಗಾಗಲೇ ನಿಮಗೆ ಗೊತ್ತಾಗಿರುತ್ತೆ. ಸೊ ಅದು ಬಂದು ಬೆಲ್ಲ ಅಥವಾ ಆರ್ಗಾನಿಕ್ ಬೆಲ್ಲ, ಅಥವಾ ಇಂಗ್ಲೀಷ್ನಲ್ಲಿ ಹೇಳೋದಾದರೆ ಜಾಗ್ರಿ. ಫ್ರೆಂಡ್ಸ್, ಆರ್ಗಾನಿಕ್ ಬೆಲ್ಲ ಅಂದರೆ ಕೆಮಿಕಲ್ ಅಥವಾ ಪೆಸ್ಟಿಸೈಡ್ಸ್ ಬಳಸದಲೇ ಕೇವಲ ಕಬ್ಬಿನ ರಸದಿಂದ ಮಾಡುವಂತಹ ಒಂದು ನೈಸರ್ಗಿಕವಾದಂಥ ಸಿಹಿ ಅಂತ ಹೇಳ್ಬೋದು. ಈ ಆರ್ಗಾನಿಕ್ ಕಬ್ಬನ್ನು ಬಳಸಿ ಇದನ್ನು ಮಾಡಿರ್ತಾರೆ. ಯಾವುದೇ ರಾಸಾಯನಿಕ ಗೊಬ್ಬರವನ್ನು ಬಳಸಿರೋದಿಲ್ಲ ಅಂತ ಹೇಳ್ಬೋದು. ಹಾಗೆ ಕೀಟನಾಶಕಗಳನ್ನು ಬಳಸದಲೇ ಕಬ್ಬಿನ ರಸವನ್ನು ಬಳಸಿ ಮಾಡಿ, ಯಾವುದೇ ಬ್ಲೀಚಿಂಗ್ ಏಜೆಂಟ್ಸ್ ಅಥವಾ ಹೈಡ್ರೋಸ್ ಬಳಸದೆ ಗಟ್ಟಿ ಮಾಡಿರ್ತಾರೆ. ಇದು ತಿಳಿ ಕಂದು ಬಣ್ಣವನ್ನು ಹೊಂದಿರುತ್ತೆ ಸ್ನೇಹಿತರೆ. ಈ ಮಾರ್ಕೆಟ್ನಲ್ಲಿ ಸಿಗುತ್ತಲ್ಲ ಬಿಳಿ ಬೆಲ್ಲ, ಆ ಥರ ಇರೋದಿಲ್ಲ ಸ್ನೇಹಿತರೆ. ಈ ಆರ್ಗಾನಿಕ್ ಬೆಲ್ಲದಲ್ಲಿ ಜಾಸ್ತಿ ಕಬ್ಬಿಣದ ಅಂಶ ಮತ್ತು ಎಲ್ಲ ರೀತಿಯ ಖನಿಜಗಳು ಕೂಡ ಉತ್ತಮವಾಗಿ ನಮಗೆ ಸಿಗ್ತವೆ. ಇನ್ನು ಈ ಬೆಲ್ಲವನ್ನು ಚಹಾ ಅಥವಾ ಕಾಫಿಗೆ ಸಕ್ಕರೆ ಬದಲು ಬಳಸುವಂಥದ್ದು ಒಳ್ಳೆಯದು. ಹಾಗಾಗಿ ನಿಮಗೆ ಗೊತ್ತಿರುತ್ತೆ, ಪಾಯಸ ಅಥವಾ ಯಾವುದೇ ರೀತಿಯಾದಂತಹ ಸಿಹಿ ಉಂಡೆಗಳು, ಹಾಗೆಯೇ ಹಲವಾರು ಸಿಹಿ ತಿನಿಸುಗಳನ್ನು ಮಾಡ್ಬೋದು ಇದರಿಂದ. ಪ್ರತಿದಿನ ಬೆಳಗ್ಗೆ ಬಿಸಿ ನೀರಿಗೆ ಅರ್ಧ ಚಮಚ ಬೆಲ್ಲ ಅಥವಾ ಅದರ ಜೊತೆಗೆ ನಿಂಬೆ ಹಣ್ಣಿನ ರಸ ಹಾಕಿ ಕುಡಿಯೋದ್ರಿಂದ ನಿಮ್ಮ ದೇಹದ ಮೆಟಬಾಲಿಸಮ್ನ ಹೆಚ್ಚಿಸುತ್ತೆ. ಅದು ಜಾಸ್ತಿ ಸೇವಿಸಬಾರ್ದಷ್ಟೇ, ದೇಹದಲ್ಲಿ ಸಕ್ಕರೆ ಅಂಶವನ್ನು ಕೂಡ ಇದು ಹೆಚ್ಚಿಸ್ಬಿಡುತ್ತೆ. ಹಾಗಾಗಿ ಈಗ ನಾವು ನೋಡ್ತಿರುವಂಥ ಫಾಸ್ಟ್ ಫುಡ್ನಲ್ಲಿ ಒಳ್ಳೆಯದು ನಮ್ಮ ದೇಹಕ್ಕೆ ಬೇಕಾಗಿರುವಂಥ ಯಾವುದೇ ರೀತಿಯಾದಂಥ ಪೂರಕವಾದಂತಹ ಇದು ಸಿಗೋದಿಲ್ಲ. ಸಾಧ್ಯವಾದಷ್ಟು ನಾವೇನು ಮಾಡ್ತಾಯಿದ್ದೀವಿ, ಮಾರಕವಾದನ್ನೇ ಬಳಸ್ತಾ ಇದ್ದೀವಿ. ಈಗ ನಾವು ನೋಡ್ಬೋದು, ಮೈದಾ ಮತ್ತು ಸಕ್ಕರೆ ಇಲ್ಲದೆ ಯಾವುದು ಕೂಡ, ಅಂದರೆ ಬೇಕ್ರಿಯಲ್ಲಿ ಸಿಗುವಂತಹ ಯಾವುದೇ ಫುಡ್ ಕೂಡ ಪ್ರಿಪೇರ್ ಮಾಡೋದಕ್ಕೆ ಬರೋದಿಲ್ಲ. ಎಲ್ಲದಕ್ಕೂ ಮೈದಾ ಬಳಸಲೇಬೇಕು, ಅಥವಾ ಸಕ್ಕರೆ ಪುಡಿಯಂತಹದ್ದನ್ನು ನಾವು ಬಳಸ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಅದರ ಬದಲು ನಾವೇ ಮನೆಯಲ್ಲಿ ಬೆಲ್ಲ ಬಳಸಿ ಎಳ್ಳುಂಡೆ ಅಥವಾ ಅಂಟಿನುಂಡೆ ತರಹದ ಸಿಹಿ ತಿನಿಸುಗಳನ್ನು ಮನೆಯಲ್ಲೇ ಮಾಡಿಕೊಡೋದ್ರಿಂದ ಮಕ್ಕಳ ಆರೋಗ್ಯ ಚೆನ್ನಾಗಿರುತ್ತೆ ಸ್ನೇಹಿತರೆ. ಹಾಗೆ ದೇಹಕ್ಕೆ ಬೇಕಾದಂಥ ಪೋಷಕಾಂಶಗಳು, ಅದರಲ್ಲೂ ಕಬ್ಬಿಣಾಂಶ ಜಾಸ್ತಿ ಇರುತ್ತೆ, ಅದು ನಮಗೆ ಸಿಗುತ್ತೆ. ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ, ಅದು ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ. ಓಕೆ, ಬಾಯ್ ಬಾಯ್, ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಸ್ನೇಹಿತರೆ.